ಈಗ ನೋಡಿ ಎಷ್ಟು ಸಲ ಆ ಡಾಟಾ ರಿಪೀಟ್ ಆಗ್ತಾ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೀಕ್ವೆನ್ಸಿ. ಓಕೆ. ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಓಕೆ ಕವರ್ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿನ ರಿಪ್ರೆಸೆಂಟ್ ಮಾಡೋದು ಎಫ್ಲೆ. ಓಕೆ. ಡಾಟಾ. ಓಕೆ. ಡಾಟಾ ಈಸ್ ರಿಪ್ರೆಸೆಂಟೆಡ್ ಬೈ ಎಕ್ಸ್. ಓಕೆ. ಏನು ಡಾಟಾ ಅನ್ನೋದನ್ನು ಎಕ್ಸ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಈಗ ನಾನು ಸಿಂಪಲ್ ಆಗಿ ಒಂದು ಡಾಟಾ ತೊಗೊಂಡು ತಿಳ್ಕೊಳ್ಳಿ. ಆ ಡಾಟಾದಲ್ಲಿ ಏನಿತ್ತು? x1 ಅನ್ನೋದೊಂದು ವ್ಯಾಲ್ಯೂ, x2 ಅನ್ನೋದೊಂದು ವ್ಯಾಲ್ಯೂ, x3 ಅನ್ನೋದೊಂದು ವ್ಯಾಲ್ಯೂ, ಇದೇ ರೀತಿ xn ವರೆಗೆ ಏನಿತ್ತು? ವ್ಯಾಲ್ಯೂ ಇತ್ತು. ಓಕೆ. n ವರೆಗೆ ಏನಿದ್ದು? ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ದು. ಓಕೆ. ಇವೇನು? ಡಾಟಾ. ಓಕೆ. ಡಾಟಾ ವ್ಯಾಲ್ಯೂ. ಇದು ಡಾಟಾ ವ್ಯಾಲ್ಯೂ. ನೆಕ್ಸ್ಟು ಇಲ್ಲಿ ಫ್ರೀಕ್ವೆನ್ಸಿ. ಓಕೆ. ಈ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಇಲ್ಲಿ x1 ಏನಿದೆ? f1 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ. x1 ಏನಿದೆ? f1 ಟೈಮ್ಸ್ ರಿಪೀಟ್ ಆಗಿದೆ. ಅಲ್ಲಿ 5 ಏನಾಗಿತ್ತು? 2 ಸಲ ರಿಪೀಟ್ ಆಗಿತ್ತು. 25 ಒಂದು ಸಲ ರಿಪೀಟ್ ಆಗಿತ್ತು. ಮತ್ತು 15 2 ಸಲ ರಿಪೀಟ್ ಆಗಿತ್ತಲ್ವಾ? ಅದೇ ರೀತಿ ಇಲ್ಲಿ x1 f1 ಟೈಮ್ಸ್ ರಿಪೀಟ್ ಆಗಿದೆ, x2 f2 ಟೈಮ್ಸ್ ರಿಪೀಟ್ ಆಗಿದೆ, x3 ಏನಾಗಿದೆ? f3 ಟೈಮ್ಸ್ ರಿಪೀಟ್ ಆಗಿದೆ. ಅದೇ ರೀತಿ xn ಏನಾಗಿದೆ? xn fn ಟೈಮ್ಸ್ ರಿಪೀಟ್ ಆಗಿದೆ. ಓಕೆ. xn ಏನಾಗಿದೆ? fn ಟೈಮ್ಸ್ ರಿಪೀಟ್ ಆದಾಗ, ಓಕೆ, ಈಗ ನಾನು ಇಲ್ಲೇನು ತೊಗೊಳ್ತೀನಿ ಅಂದರೆ ಇದು ಟೋಟಲ್ ಆಗಿರ್ತಕ್ಕಂಥ ವ್ಯಾಲ್ಯೂ. ಓಕೆ. ಏನು ಬಳಸಿದ್ದೆ ನಾನು? ಟೋಟಲ್ ವ್ಯಾಲ್ಯೂವನ್ನು ಬಳಸಿದ್ದೆ ಇಲ್ವಾ? ಸೊ ಇದನ್ನು ಟೋಟಲ್ ವ್ಯಾಲ್ಯೂ. ಓಕೆ. ಟೋಟಲ್ ವ್ಯಾಲ್ಯೂ ಏನಾಗುತ್ತೆ? xi ಇಂಟು fi ಇಲ್ವಾ? ಸೊ x ಇಂಟು ಎಫ್. ಓಕೆ. x ಇಂಟು ಎಫ್ ಇದೆ, ಸೊ x1 f1 ಆಗುತ್ತೆ, ಇದು x2 f2 ಆಗುತ್ತೆ, ಇದು x3 f3 ಆಗುತ್ತೆ. ಸೊ ಅದೇ ರೀತಿ ಬರ್ತಾ ಏನಾಯಿತು? xn fn ಆಗುತ್ತೆ. ಓಕೆ. xn fn ವರೆಗೆ ಏನಾಯಿತು? ಇದು ಮುಂದಕ್ಕೆ ಹೋಯಿತು. ಈಗ ಟೋಟಲ್ ಆಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಾಲ್ಯೂವನ್ನು, ಓಕೆ, ಇಲ್ಲಿ ಏನು ಬಂದಿರತಕ್ಕಂಥ ವ್ಯಾಲ್ಯೂ ಇದೆ ಅಲ್ವಾ, ನನಗಿಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂವನ್ನು ನಾನು ಸಮ್ ಮಾಡಿದ್ನಂತ ತಿಳ್ಕೊಳ್ಳಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಾಲ್ಯೂ x1 f1, x2 f2, x3 f3, ಇದೇ ರೀತಿ xn fn ವರೆಗೆ ನಾನು ಸಮ್ಮನ್ನು ಮಾಡಿದರೆ, ಓಕೆ, x1 f1 ಪ್ಲಸ್ x2 f2 ಪ್ಲಸ್ x3 f3, ಇದೇ ರೀತಿ ಪ್ಲಸ್ xn fn ವರೆಗೆ ನಾನು ಸಮ್ ಮಾಡಿದಾಗ ಇದನ್ನೇ ಏನಂತ ಕರಿತೀವಿ ಅಂದರೆ ನನ್ನ ಟೋಟಲ್ ಆಗಿರ್ತಕ್ಕಂಥ ಗ್ರೂಪ್ ವ್ಯಾಲ್ಯೂ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಗ್ರೂಪ್ ವ್ಯಾಲ್ಯೂ ಅಂತ ಕರಿತೀವಿ. ಗ್ರೂಪ್ ವ್ಯಾಲ್ಯೂ. ಓಕೆ. ಈ ಗ್ರೂಪ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ. ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡದೇ ಇರ್ಬೋದು. ಗ್ರೂಪ್ ವ್ಯಾಲ್ಯೂ ಅಂದ್ರೇನು, ಟೋಟಲ್ ವ್ಯಾಲ್ಯೂ ಅಂತ ಈ ರೀತಿ. ಓಕೆ. ಇದನ್ನು ಗ್ರೂಪ್ ವ್ಯಾಲ್ಯೂ, ಈ ಟೋಟಲ್ ಆಗಿರ್ತಕ್ಕಂಥ ಗ್ರೂಪ್. ಓಕೆ. ನಾವು ತೊಗೊಂಡಿರ್ತಕ್ಕಂಥ ಡಾಟಾನ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಇದು ಗ್ರೂಪ್ ವ್ಯಾಲ್ಯೂ ಆಯಿತು. ಈಗ ಇದು ಗ್ರೂಪ್ 1 ವ್ಯಾಲ್ಯೂ ಆಯಿತು, ಇದು ಟೋಟಲ್ ವ್ಯಾಲ್ಯೂ. ನೆಕ್ಸ್ಟು ಈ ರೀತಿ ಮಾಡ್ಕೊಳ್ತಾ ಬಂದ್ವಿ, ಇಲ್ಲಿ ಬಂತು. ಈಗ ನನಗೆ ಮೀನ್ ಬೇಕಲ್ವಾ? ಏನು ಬೇಕು? ಮೀನ್ ಬೇಕು. ಮೀನ್ ಬೇಕಿದ್ರೆ ಏನು ಮಾಡ್ತೀನಿ? ಈ ಟೋಟಲ್ ಆಗಿರ್ತಕ್ಕಂಥ ಗ್ರೂಪ್ ವ್ಯಾಲ್ಯೂ ಮತ್ತು ಇಲ್ಲಿ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಈ ಫ್ರೀಕ್ವೆನ್ಸಿ, ಟೋಟಲ್ ಫ್ರೀಕ್ವೆನ್ಸಿ ಬರುತ್ತೆ. ಏನು ಬರುತ್ತೆ? ಟೋಟಲ್ ಫ್ರೀಕ್ವೆನ್ಸಿ ಏನು ಬರುತ್ತೆ? f1 ಪ್ಲಸ್ f2 ಪ್ಲಸ್ ಇದೇ ರೀತಿ fn ವರೆಗೆ ಇರುತ್ತೆ. ಓಕೆ. ಇದೇವರೆಗೆ ಏನಿರುತ್ತೆ? fn ವರೆಗೆ ಇರುತ್ತೆ. ಇದನ್ನು ಮೀನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಮೀನ್ ಬರೆಯೋದಕ್ಕೆ ಏನು ಮಾಡ್ತೀನಿ ನಾನು? ಟೋಟಲ್ ವ್ಯಾಲ್ಯೂ ಅಂತ ತೊಗೊಳ್ತೀನಿ. ನಾನು ಹೇಳ್ತಾ ಇರೋದೆಲ್ಲ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ. ನನಗೆ ಆದಷ್ಟು ಸ್ಲೋ ಹೋಗ್ತಾ ಇದ್ದೀನಿ ನಾನು. ಓಕೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಲೋ ಹೋಗ್ತಾ ಇದ್ದೀನಿ. ಪ್ಲೀಸ್ ನಿಮ್ಗೆ ಇನ್ನೂ ಸ್ಲೋ ಆಗಿ ಹೋಗ್ಬೇಕಿತ್ತಂದರೆ 0.5 ಅಲ್ಲಿ ನೋಡ್ಕೊಳ್ಳಿ. ನನಗೆ ಇದಕ್ಕಿಂತ ಸ್ಲೋ ಹೋಗೋಕ್ಕೆ ಆಗೋದಿಲ್ಲ. ಈಗ ನಾನು ಮೀನ್ ಬೇಕು. ಸೊ ಮೀನ್ ಅಂದ್ರೇನು? ವ್ಯಾಲ್ಯೂ, ಟೋಟಲ್ ಗ್ರೂಪ್ ವ್ಯಾಲ್ಯೂ. ಓಕೆ. ಈ ಗ್ರೂಪ್ ಇರ್ತಕ್ಕಂಥ ನಾನು ಏನು ಡಾಟಾ ತೊಗೊಂಡಿದ್ದೆನಲ್ಲ ಆ ಡಾಟಾ ಗ್ರೂಪಿನ ವ್ಯಾಲ್ಯೂ ಡಿವೈಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಅಂತ ಬರಿತೀವಿ. ಸೊ ಇದು ಗ್ರೂಪ್ ವ್ಯಾಲ್ಯೂ ಏನಿದೆ? x1 f1,
x1 f1 ಪ್ಲಸ್ x2 f2 ಪ್ಲಸ್ x3 f3 ಇದೇ ರೀತಿ ಸೇರಿಸ್ತಾ ಎಲ್ಲಿವರೆಗೆ ಬಂತು xn fn ಓಲ್ ಡಿವೈಡೆಡ್ ಬೈ ಓಕೆ f1 ಪ್ಲಸ್ f2 ಪ್ಲಸ್ f3 ಇದೇ ರೀತಿ ಎಲ್ಲಿವರೆಗೂ ಹೋಯ್ತು fn ವರೆಗೆ ಏನು ಮಾಡ್ತೀವಿ ಸಮ್ಮನ್ನು ಮಾಡ್ತೀವಿ ನಾವು ಸರಿ ಇದೊಂದು ಐಡಿಯಾ ಸಿಗ್ತಾ ಫಸ್ಟ್ ಏನು ಮಾಡಿದ್ವಿ 2 ಇಂಟು 5 ಮಾಡಿದ್ವಿ ಆಮೇಲೆ 2 ಇಂಟು 15 ಮಾಡಿದ್ವಿ ನೆಕ್ಸ್ಟು 1 ಇಂಟು 25 ಮಾಡಿದ್ವಿ ಇದೇ ರೀತಿ ಸಮ್ ಮಾಡಿ ಕೆಳಗಡೆ ಏನು ಮಾಡಿದ್ವಿ 2 ಹೌದಾ ಇಲ್ಲಿರ್ತಕ್ಕಂಥ 2 ವ್ಯಾಲ್ಯೂ ಇಲ್ಲಿರ್ತಕ್ಕಂಥ 2 ವ್ಯಾಲ್ಯೂ ಮತ್ತು 1 ವ್ಯಾಲ್ಯೂನ ಸೇರಿಸಿ ಅವಾಗ ಎವರೇಜ್ ವ್ಯಾಲ್ಯೂ ಕಂಡುಹಿಡಿದು ಅಲ್ವಾ ಓದ್ ಎಕ್ಸಾಂಪಲಲ್ಲಿ ಅದೇ ರೀತಿ ಈ ಎಕ್ಸಾಂಪಲಲ್ಲೇನು ಈ ರೀತಿ ಇಂಟು ಮಾಡ್ತೀವಿ ಈಗ ಇದನ್ನು ರೊಟೇಟ್ ಮಾಡೋದಕ್ಕೆ ಓಕೆ ಪ್ರತಿ ಸಲ ಇಷ್ಟು ಉದ್ದ ಬರ್ಕೊಳ್ತಾ ಕುಂದ್ರೋಕ್ಕೆ ಆಗೋದಿಲ್ಲ ಹೌದಲ್ಲ ನಾವು ಮ್ಯಾಥಮೆಟಿಕ್ಸು ಮೊದಲೇ ಲೇಜಿನೆಸ್ ಇರುತ್ತೆ ಓಕೆ ಮೈಂಡ್ ಆ್ಯಕ್ಟಿವ್ ಇರುತ್ತೆ ಬಟ್ ಬಾಡಿ ಲೇಜಿ ಇರುತ್ತೆ ಮ್ಯಾಥಮೆಟಿಕ್ಸಲ್ಲಿ ಹೌದಾ ಈ ರೀತಿ ಇದ್ದಾಗ ನಾವೇನು ಮಾಡಿದ್ವಿ ಒಂದು ನೊಟೇಷನ್ ತಂದೀವಿ ಓಕೆ ಇದನ್ನು ಪ್ರತಿ ಸಲ ನನ್ನಿಂದ ಬರ್ಕೊಂಡು ಕುಂದ್ರೋಕ್ಕಾಗೋದಿಲ್ಲಪ್ಪ ನಾನೇನು ಮಾಡ್ತೀನಿ ಒಂದು ನೊಟೇಷನ್ನಿಂದ ಇದನ್ನು ರಿಪ್ರೆಸೆಂಟ್ ಮಾಡ್ತೀನಿ ಆ ನೊಟೇಷನ್ಗೆ ಏನಂತ ಕರೆದ್ರು ಸಿಗ್ಮಾ ನೊಟೇಷನ್ ಏನೋ ಸಿಗ್ಮಾ ನೊಟೇಷನ್ ಓಕೆ ಇದು ಓ ತೀಟಾ ಅಂದ್ಕೊಂಡಿದ್ದೀರಾ ಮತ್ತೆ ಓಕೆ ಇದು ಸಿಗ್ಮಾ ನೊಟೇಷನ್ ಸಿಗ್ಮಾನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ರೀತಿ ಬರಿತೀವಿ ಓಕೆ ಈ ರೀತಿ ಬರೆದು ಕೆಳಗಡೆ ಏನು ಬರಿತೀವಿ ಇಲ್ಲಿ ಸ್ಟಾರ್ಟಿಂಗ್ ಬರಿತೀವಿ ಎಕ್ಸಾಂಪಲ್ ಒಂದು ಐ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಹೋಗುತ್ತೆ ಎನ್ವರೆಗೂ ಹೋಗುತ್ತೆ ಹೌದಾ ಈಗ ಐ 0 ಇಂದ ಸ್ಟಾರ್ಟ್ ಆಗಿ ಎನ್ವರೆಗೆ ಈಗ ಇಲ್ಲಿ 4 ಬರೆದಂದ್ರೆ 4ರವರೆಗೆ ಹೋಗುತ್ತೆ 3 ಬರೆದಂದ್ರೆ 3ರವರೆಗೆ ಹೋಗುತ್ತೆ 100 ಬರೆದಂದ್ರೆ 100ರವರೆಗೆ ಹೋಗುತ್ತೆ ಅದೇ ರೀತಿ ಐ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಆಗಿ ಎನ್ವರೆಗೆ ಹೋಗುತ್ತೆ ಏನು ಮಾಡಬೇಕು ಇದೆಲ್ಲ ಸಮ್ ಮಾಡಬೇಕು ಇಲ್ಲಿ ಪ್ರತಿಯೊಂದರಲ್ಲಿ ಏನು ರಿಪೀಟ್ ಆಗ್ತಾ ಇದೆ ಅಲ್ವಾ ಏನು ರಿಪೀಟ್ ಆಗ್ತಾ ಇದೆ ಆ ಕಾಂಪೊನೆಂಟನ್ನು ಮೇಲ್ಗಡೆ ಬರ್ಕೋಬೇಕು ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ ಓಕೆ ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂವನ್ನು ಬರೀಬೇಕು ಓಕೆ ಏನು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂವನ್ನು ಬರ್ಕೋಬೇಕು ಈಗ ಅದಕ್ಕಾಗಿ ಏನು ಮಾಡ್ತೀನಿ ನಾನು ಫಸ್ಟು ಈ ಮೇಲಿನ ಸಮ್ ಇದೆ ಅಲ್ವಾ ಈ ಮೇಲಿನ ಸಮ್ಮನ್ನು ಬರಿತೀನಿ ಸಿಗ್ಮಾ ಐ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ ಇದು 1 ಇಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ 1 ಇಂದ ಸ್ಟಾರ್ಟ್ ಆಗ್ತಿದೆ ಅಲ್ಲಿ 0 ಇಂದ ಸ್ಟಾರ್ಟ್ ಆಗ್ತಾ ಇತ್ತು ಸರಿ ಬಟ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದದ್ದು 1 ಇಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ಹೋಗುತ್ತೆ ಎನ್ವರೆಗೆ ಹೋಗುತ್ತೆ ಎಲ್ಲಿವರೆಗೆ ಹೋಗುತ್ತೆ ಎನ್ವರೆಗೆ ಹೋಗುತ್ತೆ ಆ ಇಂದ ಸ್ಟಾರ್ಟ್ ಆಗಿ ಎನ್ವರೆಗೆ ಹೋಗುತ್ತೆ ಏನು ರಿಪೀಟ್ ಆಗ್ತಾ ಇದೆ ಎಕ್ಸು ಮತ್ತು ಎಫನ್ನು ಮಲ್ಟಿಪ್ಲೈ ಮಾಡಬೇಕು ಎಕ್ಸು ಮತ್ತು ಎಫನ್ನು ಮಲ್ಟಿಪ್ಲೈ ಮಾಡಬೇಕು ಸೊ ಇಲ್ಲಿ x1 f1 x2 f2 x3 f3 ಇದೆ ಅಲ್ವಾ ಸೊ ಇಲ್ಲಿ x1 x ಐ ಅಂತ ಬರ್ಕೊಳ್ತೀನಿ ಮತ್ತು ಇಲ್ಲಿ ಎಫ್ ಐ ಅಂತ ಬರ್ಕೊಳ್ತೀನಿ ಸರಿನಾ ಈಗ ಟೋಟಲ್ ಇದು ಸೆಟ್ ಏನಿದೆ ಅಲ್ವಾ ಇದನ್ನು ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ ಇದರ ಅರ್ಥ ಏನಂತ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಇಲ್ಲಿವರೆಗೂ ಈಗ ಕೆಳಗಡೆ ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಇದ್ರನ್ನೆಲ್ಲ ಏನು ಮಾಡಕ್ತಾ ಇದ್ದೀನಿ ನಾನು ಸೇರಿಸ್ತಾ ಇದ್ದೀನಿ ಸಮ್ ಮಾಡ್ತಾ ಇದ್ದೀನಿ ಸೊ ಸಿಗ್ಮಾ ಇಲ್ಲಿ ಕೂಡ ಐ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಯಿತು ಓಕೆ ಐ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಯಿತು ಐ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ಹೋಗ್ತಾ ಇದೆ ಎನ್ವರೆಗೆ ಹೋಗ್ತಾ ಇದೆ ಸೊ ಎನ್ ಕೆಳಗಡೆ ಇಲ್ಲಿರ್ತಕ್ಕಂಥ ಎಲ್ಲ ಫ್ರೀಕ್ವೆನ್ಸಿನ ಜೋಡಬೇಕು ಸೊ ಎಫ್ ಅಂತ ಬರ್ಕೊಳ್ತೀನಿ ಎಫ್ ರಿಪೀಟ್ ಆಗ್ತಾ ಇದೆ ಇಲ್ಲಿ F1 ಇದೆ 2 ಇದೆ 3 ಇದೆ 4 ಇದೆ ಸೊ ಎಫ್ ಕೆಳಗಡೆ ಇರ್ತಕ್ಕಂಥ ನಂಬರ್ ವೇರಿ ಆಗ್ತಾ ಇದೆ ಸೊ ಅದಕ್ಕಾಗಿ ಇಲ್ಲಿ ಆಯನ್ನು ಇಡ್ತೀನಿ ಇದು ಗೊತ್ತಾಯ್ತಾ ಏನು ಅಂತ ಅರ್ಥ ಆಯ್ತಾ ಕ್ಲಿಯರಾಗಿ 1 ಇಂದ ಹಿಡಿದು ಎನ್ವರೆಗೆ ಹೋಗ್ತಾ ಇದೆ ಸರಿ ಈಗ ಕೆಲವೊಂದು ಸಲ ಏನು ಮಾಡ್ತೀವಿ ಈ 1 ಇಂದ ಎನ್ವರೆಗೆ ಹೆಂಗಿದ್ರು ಹೋಗುತ್ತೆ ನಾರ್ಮಲ್ ಆಗಿ ಹೌದಾ ವ್ಯಾಲ್ಯೂ 1 ಇಂದ ಎನ್ವರೆಗೂ ನಾರ್ಮಲ್ ಆಗಿ ಹೋಗುತ್ತೆ ಅಂತ ಗೊತ್ತಿದ್ದಾಗ ನಾವೇನು ಮಾಡಿಬಿಡ್ತೀವಿ ಸ್ಕಿಪ್ ಮಾಡಿಬಿಡ್ತೀವಿ ಕೆಲವೊಂದು ಪಾರ್ಟನ್ನು ಏನು ಮಾಡ್ತೀವಿ ಇದನ್ನು ಬರೀ ಸಿಗ್ಮಾ ಬರೆದುಬಿಡ್ತೀವಿ ಸಿಗ್ಮಾ ಎಕ್ಸ್ ಐ ಎಫ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಓಕೆ ಇಲ್ಲಿ ಐ 1 ಇಂದ ಸ್ಟಾರ್ಟ್ ಆಗಿ ಎನ್ವರೆಗೆ ಹೋಗುತ್ತೆ ಅನ್ನೋದು ಇದೆ ಅಲ್ವಾ ಇದನ್ನೇನು ಮಾಡಿಬಿಡ್ತೀವಿ ಸ್ಕಿಪ್ ಮಾಡಿ ಇಷ್ಟೇ ಬರ್ಕೊಂಬಿಡ್ತೀವಿ ಅರ್ಥ ಆಯ್ತಾ ಕ್ಲಿಯರಾಗಿ ಇಲ್ಲಿವರೆಗೂ ಸಿಗ್ಮಾ ನೊಟೇಷನ್ ಅಂದ್ರೇನು ಯಾವ ರೀತಿ ಬರುತ್ತೆ ಒಂದು ಗ್ರೂಪ್ಡ್ ಡಾಟಾಯಿಂದ ಮೀನ್ ವ್ಯಾಲ್ಯೂವನ್ನು ಯಾವ ರೀತಿ ತೆಗಿತೀವಿ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಅಂದರೆ ತಾಳ್ರಿ ಓಕೆ ಎಕ್ಸಾಂಪಲ್ ಮಾಡಿಸ್ತೀನಿ ಎಕ್ಸಾಂಪಲ್ ಮಾಡಿಸಿದಾಗ ಇನ್ನೂ ಕ್ಲಿಯರಾಗಿ ಆಗುತ್ತೆ ಓಕೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡೋಣಂತೆ ಫಸ್ಟು ಅನ್ಗ್ರೂಪ್ಡ್ ಡಾಟಾ ಮೇಲೆ ಮಾಡೋಣ ಆಮೇಲೆ ಗ್ರೂಪ್ ಡಾಟಾ ಮೇಲೆ ಮಾಡೋಣಂತೆ
ಓಕೆ, ಈ ಸಿಗ್ಮಾ ಅನ್ನೋದೇನಿದೆ ಅಲ್ವಾ, ಓಕೆ, ಈ ಸಿಗ್ಮಾ ಅನ್ನೋದೇನಿದೆ ಅಲ್ವಾ ಇಲ್ಲಿ, ಈ ಸಿಗ್ಮಾ ಅನ್ನೋದಿದೆ ಅಲ್ವಾ, ಸಿಗ್ಮಾ ಈಸ್ ಎ ಕ್ಯಾಪಿಟಲ್ ಸಿಗ್ಮಾ ಅಂತ ಹೇಳ್ತಾರೆ ಇದನ್ನ. ಓಕೆ, ಕ್ಯಾಪಿಟಲ್ ಸಿಗ್ಮಾ ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ಸಮಿಷನ್. ಓಕೆ, ಕೂಡಿಸ್ಬೇಕು ಅಂತ ಹೇಳುತ್ತೆ. ಇದು ಗ್ರೀಕ್ ಲೆಟರ್, ಒಂದು ಗ್ರೀಕ್ ಲೆಟರ್. ಓಕೆ, 2 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಕೇಳ್ಬೋದು, ಇದು ಯಾವ ಲೆಟರ್ ಅಂದರೆ ಗ್ರೀಕ್ ಲೆಟರ್ ಸಿಗ್ಮಾ. ಈಗ ಇಲ್ಲಿ ಏನಿದೆ ಅಲ್ವಾ, ಇದು ಎಕ್ಸ್ ಬಾರ್ ಅಂದ್ರೇನು ಸ್ವಲ್ಪ ಹೋಲ್ಡ್ ಮಾಡಿ ಹೇಳ್ತೀನಿ. ಈಗ F1 X1 F2 X2 ಇಲ್ಲಿವರೆಗೆ ಇಲ್ಲಿ Fn Xnವರೆಗೆ ಹೋಗುತ್ತೆ. ಕೆಳಗಡೆ ಟೋಟಲ್ ಫ್ರೀಕ್ವೆನ್ಸಿನ ಸಮ್ ಮಾಡ್ತೀವಿ. ಇದು ಕ್ಲಿಯರ್ ಆಗಿದೆ. ಈಗ ಇದರ ರಿಪ್ರೆಸೆಂಟೇಷನ್ ಕೂಡ ಕ್ಲಿಯರ್ ಆಗಿದೆ. 1 ಸ್ಟಾರ್ಟ್ ಆಗಿ n ವರೆಗೆ ಹೋಗುತ್ತೆ. ಕೆಳಗಡೆ Fi, ಮೇಲೆ FiXi. ಅಥವಾ ಒಂದೊಂದು ಸಲ 1 n ವರೆಗೆ ನಾರ್ಮಲ್ ಆಗಿ ನಾವು ಯಾವುದೇ ಕೇಸ್ ತೊಗೊಂಡ್ರು 1 n ವರೆಗೆ ತೊಗೊಳ್ತಾ ಇರ್ತೀವಿ. ಏನು, 1 n ವರೆಗೆ ತೊಗೊಳ್ತಾ ಇರ್ತೀವಿ. ಸೊ FiXi ಅಂತ ಈ ಸಿಗ್ಮಾ ಏನಿದೆ ಅಲ್ವ 1 n ವರೆಗೆ ಇದನ್ನು ಸ್ಕಿಪ್ ಮಾಡಿ ಬರೀ ಸಿಗ್ಮಾ ಅಂತ ಕೂಡ ನಾವು ಕೆಲವೊಂದು ಸಲ ನೋಟೇಟ್ ಮಾಡ್ತೀವಿ. ಓಕೆ, ಇಷ್ಟಾಯಿತು. ಈಗ ಎಕ್ಸ್ ಬಾರ್ ಅಂದರೆ ಏನು? ಎಕ್ಸ್ ಬಾರ್ ಅಂದರೆ ಏನು ಎಕ್ಸ್ ಬಾರ್ ಅಂದರೆ ಮೀನ್ನ ರಿಪ್ರೆಸೆಂಟ್ ಮಾಡೋ ರೀತಿ. ಎಕ್ಸ್ ಬಾರ್ ಈಸ್ ಮೀನ್. ಓಕೆ, ಹೇಳ್ತು ಫ್ರೀಕ್ವೆನ್ಸಿನ ಎಫ್ಲೆ ರಿಪ್ರೆಸೆಂಟ್ ಮಾಡಿದ್ರಿ, ಅಲ್ಲಿರ್ತಕ್ಕಂಥ ಆ ಗ್ರೂಪ್ನ ರಿಪ್ರೆಸೆಂಟ್ ಮಾಡೋ ವ್ಯಾಲ್ಯೂನ ಎಕ್ಸಿಂದ ರಿಪ್ರೆಸೆಂಟ್ ಮಾಡಿದ್ರಿ. ಈಗ ಮೀನ್ನ ಯಾವುದರಿಂದ ರಿಪ್ರೆಸೆಂಟ್ ಮಾಡ್ತೀರಾ? ಎಕ್ಸ್ ಬಾರಿಂದ ಮೀನನ್ನು ರಿಪ್ರೆಸೆಂಟ್ ಮಾಡ್ತೀರಾ. ಸರಿ, ಎಕ್ಸ್ ಬಾರಿಂದ ಏನನ್ನ ರಿಪ್ರೆಸೆಂಟ್ ಮಾಡ್ತೀರಾ? ಮೀನನ್ನು ರಿಪ್ರೆಸೆಂಟ್ ಮಾಡ್ತೀರಾ.